ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Cheers, uncle. Cheers. ಮತ್ತೇನಪ್ಪ ಸಮಾಚಾರ? ನಾನೇನು ಹೇಳಿ ಅಂಕಲ್, ಯುದ್ಧ ಶುರು ಮಾಡಿರೋದು ನೀವು ಹೇಳಬೇಕು. ನೀವು ಹೇಳಿದ ಮಾತೇನು ಅಂತಂದ್ರೆ ನಮ್ಮ ಅಣ್ಣಂಗೆ ಆಗ ಮಾಡ್ಬಿಡ್ತೀನಿ, ಈಗ ಮಾಡ್ಬಿಡ್ತೀನಿ, ಅವನ ಸಾಮ್ರಾಜ್ಯನ ತಲೆ ಕೆಳಗೆ ಮಾಡ್ಬಿಡ್ತೀನಿ, ಅವನು ಸೋತೋ ಹಾಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ರಿ. ಎಲ್ಲಿ ರಿಸಲ್ಟು? ನೋ ರಿಸಲ್ಟ್, ಎಲ್ಲ ದೊಡ್ಡ ಝೀರೋ. ಅಲ್ಲ ಅಂಕಲ್, ನೀವು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ಬರೀ ಬಾಯಿ ಮಾತಲ್ಲೇ ಉಳ್ದೋಯ್ತಲ್ಲ, ಏನು ಪ್ರೋಗ್ರೆಸ್ಸೇ ಇಲ್ವಲ್ಲ. ನಾನು ನೋಡಿದ್ರೆ ನಿಮಗೆ ವಿಲನ್ ಅಂಕಲ್ ಅಂತ ಇಷ್ಟು ದೊಡ್ಡ ಟೈಟಲ್ ಕೊಟ್ಟಿದ್ದೀನಿ, ಆದ್ರೆ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಸೈಲೆಂಟ್ ಆಗ್ಬಿಟ್ರೆ ಹೇಗೆ ಅಂಕಲ್? ನೀವು ಆಗ ಮಾಡ್ತೀರಾ, ಈಗ ಮಾಡ್ತೀರಾ, ಒಂದು ದೊಡ್ಡ ತೂಫಾನಿನ ಎಬ್ಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಿಕ್ಕ ಹುಸಿ ಬಾಂಬ್ ಕರೆಯಷ್ಟು ಪ್ರೋಗ್ರೆಸ್ ಇಲ್ಲ ನಿಮ್ಮ ಕಡೆಯಿಂದ. ಯಾಮಾರಿ ಕ್ಯಾರೆಕ್ಟರ್ ಈಚೆ ಬಂದ್ಬಿಟ್ರ ಹೇಗೆ? ಅದೇಗಾಗುತ್ತೆ. ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದ್ರೆ ನನಗೂ ಮರ್ಯಾದೆ ಇರಲ್ಲ, ಆ ಕ್ಯಾರೆಕ್ಟರ್ಗೂ ಮರ್ಯಾದೆ ಇರಲ್ಲ. ಅಂದ್ರೆ ಫೈನಲಿ ನನ್ನ ಬಿಗ್ ಬ್ರೋ ಆ ಗೌತಮ್ ಹೀರೋ, ನೀವು ವಿಲ್ಲನ್ ಅಂತ ಒಪ್ಕೊಂಡ್ಬಿಟ್ರ? ನೋಡೋ ದೃಷ್ಟಿನಲ್ಲಿ ನಿಮ್ಮಣ್ಣ ಹೀರೋ, ನಾನ್ ವಿಲನ್. ಆದ್ರೆ ನನ್ನ ಕಥೆನಲ್ಲಿ ನಾನ್ ಹೀರೋ, ನಿಮ್ಮಣ್ಣ ವಿಲನ್. ಅದು ಸರಿನೇ. ನಾವು ನಮ್ಮ ಕಥೆಯಲ್ಲಿ ಹೀರೋ ಆದ್ರೆ ಮತ್ತಾರ್ದ ಕಥೆಯಲ್ಲಿ ವಿಲನ್ ಆಗೇ ಇರ್ತೇವೆ. ಅಂಕಲ್, ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ. ನನಗೆ ಇಷ್ಟ ಬಂದಿದ್ದು ನಾನು ಮಾಡಂಗಿಲ್ಲ. ನೋಡೋರ್ ಕಣ್ಣಿಗೆ ನಾನು ಕೆಟ್ಟವನು, ವಿಲ್ಲನ್ನು, ಸ್ವಾರ್ಥಿ, ಪಾಪ ಪುಣ್ಯ ಲೆಕ್ಕಕ್ಕೆ ಇಟ್ಕೊಳ್ದೇವು. ಏನ್ ಅನ್ಕೊಳ್ಳಿ, ಬಿಟಾಕಿ. ಎಲ್ರ ಕಣ್ಣಲ್ಲೂ ಒಳ್ಳೆಯವನಾಗೋದು ಒಂದೇ, ಸೂಸೈಡ್ ಮಾಡ್ಕೊಳ್ಳೋದು ಒಂದೇ. ಕರೆಕ್ಟ್. ಇರೋದು ಒಂದೇ ಲೈಫ್. ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ಸತ್ ಮೇಲೆ ನಾವೇ ಇಲ್ಲ ಅಂದಮೇಲೆ ಈ ಪಾಪ ಪುಣ್ಯನ ಇಟ್ಕೊಂಡು ಏನ್ ಮಾಡ್ಬೇಕು ಹೇಳು ಅಲ್ವಾ? ಅದೆಲ್ಲ ಸುಮ್ಮನೆ ಕೈಲಾಗದಿರೋರು ಮಾಡ್ಕೊಂಡಿರೋ ರೂಲ್ಸ್ ಅಷ್ಟೇ. ಕಾಡಲ್ಲಿ ಹುಲಿ ಸಿಂಹಗಳು ಬೇಟೆ ಆಡೋ ಥರ ತಾಕತ್ತಿರೋನು ಬೇರೆಯವ್ರನ್ನ ಕೊಂದು ಬದುಕಬೇಕು. ಮೊದಲು ನಾವು ಬದುಕಬೇಕು, ಆಮೇಲೆ ಉಳಿದವರು. ಇಲ್ಲ ಅಂತಂದ್ರೆ ನಮ್ಮನ್ನ ಬಾಂಡ್ಲೆಲ್ಲ ಹಾಕೊಂಡು ಹುರಿದು ಬಿಡ್ತಾರೆ. ಬರೀ ಉರಿಯೋದ? ಅಯ್ಯೋ, ಸಿಕ್ಕರೆ ಡಬಲ್ ರೋಸ್ಟ್ ಮಾಡ್ಬಿಡ್ತಾರೆ. ನಾವು ರೋಸ್ಟ್ ಮಾಡೋರಾಗಿರ್ಬೇಕು ಹೊರತು ಮಾಡಿಸ್ಕೊಳ್ಳೋರಾಗಿರ್ಬೇಕು. ಕರೆಕ್ಟ್ ಅಲ್ವಾ ಅಂಕಲ್? ಕರೆಕ್ಟ್. ಅಂಕಲ್, ಬೈ ದ ವೇ, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನಿಮ್ಮ ಮುಂದಿನ ಯೋಜನೆ ಏನು? ಪ್ಲೀಸ್ ಹೇಳಿ. ನಾವು ಯಾರನ್ನ ಸಾಯಿಸ್ಬೇಕು ಅನ್ಕೊಂಡ್ವೋ ಅವಳು ತಮ್ಮ ಕೃಪಾ ಕಟಾಕ್ಷದಿಂದ ಬಂದು ನಮ್ಮನೆಗೆ ಸೇರ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವನ ಸೀರಿಯಸ್ ನೋಟ್, ಪವರ್ ಪೊಸಿಷನ್ ನಮ್ಮ ಅಣ್ಣನ ಕೆಳಗೆ ಇಳಿಸಿದ್ರೇನೆ ನಾವು ಪವರ್ಫುಲ್ ಆಗಕ್ಕಾಗತ್ತೆ. ಇಲ್ಲಾಂದ್ರೆ ಹೀಗೆ ಇರ್ತೀವಿ, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ. ಅದೇ ನಮ್ ಗತಿ ಆಗ್ಬಿಡುತ್ತೆ. ಸಾಕು ಅಂಕಲ್ ಈ ಸಣ್ಣ ಪುಟ್ಟ ಸ್ಕೆಚ್ಗಳು ಹಾಕಿದ್ದು. ನನ್ನ ಪಾಲಿಸಿ ಪ್ರಕಾರ ಹೊಡೆದ್ರೆ ಅವನೇನೆ ಹೊಡಿಬೇಕು ಅನ್ನೋ ಥರ ದೊಡ್ಡದಾಗಿ ಏನಾದರೂ ಮಾಡಬೇಕು. ಹೌದು, ಈ ಸಾರಿ ಸೌಂಡ್ ಜೋರಾಗಿ ಹಾಕಬೇಕು. ನೋಡ್ತಾ ಇರು, ಈ ಸಾರಿ ನಿಮ್ಮ ಅಣ್ಣನಿಗೆ ಕೊಡೋ ಏಟು ಎಷ್ಟು ಜೋರಾಗಿರುತ್ತೆ ಅಂತ. ಬೀಳೋ ಏಟಿಗೆ ಮತ್ತೆ ಅವನೆದ್ದೋಡಬಾರ್ದು. ಹೊಡಿತೀನಿ. ಸೂಪರ್ ಅಂಕಲ್, ಸೂಪರ್. ನೀವಿಷ್ಟು ಹೇಳ್ತೀರ ಅಂದ್ಮೇಲೆ ಏನೋ ಒಂದಾಗುತ್ತೆ ಬಿಡಿ. ಆದ್ರೆ ನಾವು ಉರಿ ಇದೆಯಲ್ಲ, ಆ ಉರಿನ ಮಾತ್ರ ಮರಿಬಾರ್ದು. ಉರಿ ಅದು ಬೇಕಾದಷ್ಟಿದೆ ಬಿಡು. ಅವನ್ನ ನೆನೆಸ್ಕೊಂಡಾಗೆಲ್ಲ ರಕ್ತ ಬಾಯಿಲ್ ಆಗುತ್ತೆ, ಕುದಿಯುತ್ತೆ, ಮೈಯೆಲ್ಲ ಉರಿಯುತ್ತೆ. ನೋಡಿ ಏನ್ ಮಾಡ್ತೀರಾ ಅಂತ. ಬಟ್ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡಿ ಅಂಕಲ್. ಕೊಡ್ತೇನೆ, ಆದಷ್ಟು ಬೇಗನೆ ನಿನಗೆ ಗುಡ್ ನ್ಯೂಸ್ ಕೊಡ್ತೇನೆ. ಮಹಿ, ಇಲ್ಲಿ ನೋಡು, ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ. ಪರ್ಫೆಕ್ಟ್ ಫ್ರೇಮಿಂಗ್, ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ಸ್. ಈ ಟ್ರೆಡಿಷನಲ್ ಡ್ರೆಸ್ನಲ್ಲಿ ನಾವಿಬ್ರು ಸಕ್ಕದಾಗಿ ಕಾಣಿಸ್ತಿದ್ದೀವಿ, ರಾಯಲ್ ಆಗಿದ್ದೀವಿ, ಲೈವ್ಲಿ ಆಗೂ ಇದ್ದೀವಿ. ಈ ಫೋಟೋನೇ ಶೇರ್ ಮಾಡೋಣ ಅಲ್ವಾ? ಫೋಟೋ ಲೈವ್ಲಿ ಆಗಿದ್ರೆ ಏನು ಬಂತು, ಲೈಫು ಅಷ್ಟೇ ಲೈವ್ಲಿ ಆಗಿರಬೇಕು. ಏನು ಹೇಳ್ತಿದ್ಯಾ ಮಹಿ? ಇನ್ನೇನು, ಸುಮ್ಮನೆ ಫೋಟೋಗೆ ಸ್ಮೈಲ್ ಕೊಟ್ರೆ ಸಾಲದು,
ಮನ್ಸಲ್ಲೂ ಖುಷಿ ಅನ್ನೋದಿರಬೇಕು. ಇಲ್ಲಾಂದ್ರೆ ಎಲ್ಲ ಈ ಶೋ ಪೀಸ್ ಥರ ಇರುತ್ತೆ, ಆರ್ಟಿಫಿಷಿಯಲ್ ಆಗಿ. ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ, ಆದರೆ ಅದಕ್ಕೆ ಜೀವನೇ ಇರೋದಿಲ್ಲ. ಏನು ಹೇಳ್ತಿದ್ಯಾ ಮಹಿ? ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ. ನನ್ನ ಡ್ರೀಮ್ನ ನಾವು ಅಚೀವ್ ಮಾಡಿದ್ದೀವಿ. ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದು ಅಂದರೆ ಸುಮ್ಮನೆನಾ? ಅದು EMI ಇಲ್ದೇ, ಅದು ಈ ಎಂಗೇಜಲ್ಲಿ. ಇದು ತುಂಬ ದೊಡ್ಡ ಅಚೀವ್ಮೆಂಟ್ ಮಹಿ. ಆ್ಯಕ್ಚುಲಿ ಪ್ರೌಡ್ ಅನ್ನೋದು ತುಂಬ ಚಿಕ್ಕ ವರ್ಡು. ಅದಕ್ಕಿಂತ ಜಾಸ್ತಿ ಪ್ರೌಡ್ ಫೀಲ್ ಮಾಡ್ಬೇಕು ನಾವು. ಸಾಕು. ಮನೆ ಅನ್ನೋದು ಒಂದು ನೀಡ್ ಅಷ್ಟೇ. ಇರೋದಕ್ಕೆ ಒಂದು ಮನೆ ಬೇಕು. ಅದನ್ನ ತಗೊಂಡೋಗಿ ಅಚೀವ್ಮೆಂಟ್ ಲಿಸ್ಟಿಗೆ ಹಾಕ್ಬೇಡ. ಕಟ್ಟಿರೋ ಈ ಮನೆಗೆ ಏನೋ ನೀನು ತಾಜ್ ಮಹಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಬಿಲ್ಡಪ್ ತಗೋತಾ ಇದ್ಯಾ. ಯಾರು ಮಾಡ್ತಾ ಇರೋದನ್ನ ನೀನೇ ಮಾಡಿದ್ಯಾ ಅನ್ನೋ ಥರ ಆಡ್ತಿದ್ಯಾ. ತುಂಬ ಸಿಲ್ಲಿ ಅನ್ಸುತ್ತೆ, ಚೈಲ್ಡಿಶ್ ಆಗಿರುತ್ತೆ. ಹೋ, ನೀವು ಶ್ರೀಮಂತರ ಹೇಳ್ಕೊಂಡ್ರೆ ಅದು ಸ್ಟೇಟಸ್ಸು. ನಮ್ಮಂಥ ಮಿಡಲ್ ಕ್ಲಾಸ್ನವರು ನಮ್ಮ ಅಚೀವ್ಮೆಂಟ್ ಹೇಳ್ಕೊಂಡ್ರೆ ಅದು ಬಿಲ್ಡಪ್ಪು. ಎಷ್ಟಂದ್ರೂ ನೀನು ದಿವಾನ್ ಫ್ಯಾಮಿಲಿಲಿ ಗೋಲ್ಡನ್ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳಲ್ವಾ? ನಿಮಗಿದೆಲ್ಲ ಜುಜುಬಿನೇ. ಆದರೆ ಇದು ನನಗೆ ತಾಜ್ ಮಹಲ್. ಯಾಕೆಂದರೆ ಇದನ್ನು ಕಟ್ಟಿರೋದು ನಾನು ದುಡ್ದು ಕಟ್ಸಿರೋದು. ಬಡವ್ರ ಮಕ್ಕಳು ಬೆಳೆದ್ರೆ ನಿಮ್ಮಂಥ ಶ್ರೀಮಂತರಿಗೆ ಒಂಥರ ಉರಿ ಅಲ್ವಾ? ಜಲಸಿ, ಸ್ಟಮಕ್ ಬರ್ನ್ ಆಗತ್ತೆ ಅನ್ಸುತ್ತೆ. ನಮ್ಮ ಮುಂದೆ ಹೇಗಿದ್ದವನು ಹೇಗೆಲ್ಲ ಬೆಳೆದ ಅಂತ ನೋಡೋಕ್ಕಾಗಲ್ಲ, ತಡಿಯೋಕ್ಕಾಗಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಜೀವ, ಏನು ಹೇಳ್ತಿದ್ಯಾ ನೀನು? ನಾನು ಹೇಳ್ತಿರೋ ಅರ್ಥನೇ ಬೇರೆ. ನಾನು ಜೆಲಸ್ ಫೀಲ್ ಮಾಡೋದಾ? ಅದು ನಿನ್ನ ವಿಷಯದಲ್ಲಿ. ಸಾಕು ಸುಮ್ಮನೆ ಮಹಿ, ಪ್ಯಾಚ್ ಅಪ್ ಮಾಡಕ್ ಬರಬೇಡ. ಏನ್ ಗೊತ್ತು ನಿನಗೆ? ನೋಡು, ನೀನು ಮನೆ ಕಟ್ಟಿರೋದು ನನಗೆ ತುಂಬಾನೇ ಖುಷಿ ಇದೆ. ಬಟ್ ನನ್ನ ಕನ್ಸನ್ ಇಷ್ಟೇ, ನಿನ್ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ತುಂಬಾನೇ ಹಾರಾಡ್ತಿದ್ಯಾ. ನಾನು ಹೇಳ್ತಿರೋದು ಜಸ್ಟ್ ಹಂಬಲ್ ಆಗಿರು, ಅದ್ ನಿನ್ ಹೆಲ್ತ್ಗೆ ಒಳ್ಳೇದು. ಮಹಿ, ನನಗೆ ಟಾನ್ ಕೊಡ್ತೀಯಾ? ನನಗೆ ಚುಚ್ಚು ಮಾತಾಡ್ತೀಯಾ? ಅಲ್ಲ ಜೀವ, ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ? ಜಸ್ಟ್ ಶಟ್ ಅಪ್. ಯಾರಿಗೆ ತಲೆ ಕೆಟ್ಟಿರೋದು? ನನ್ನ ಹತ್ರ ಈ ಥರ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನನ್ನನ್ನು ಮದುವೆ ಆಗಿ ನನ್ನ ಜೊತೆಗಿದ್ದು ನಾನು ದುಡ್ಡು ತಂದು ಹಾಕಿದ್ದಲ್ಲಿ ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ? ಇದನ್ನೆಲ್ಲ ಮಾಡಿನೋ ನಿನ್ನ ಹತ್ರ ನಾನು ಅನ್ಸ್ಕೋಬೇಕಾ? ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ನೀನು ನನ್ನ ಹಂಗಲ್ಲಿದ್ಯಾ, ಮರಿಬೇಡ. ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಸುಮ್ಮನೆ ಮಾಡ್ತಿದ್ಯಾ ಅಷ್ಟೇ. ಅದರಿಂದ ಏನು ಕಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ. ಅದರಿಂದ ಏನು ನಾನು ಉದ್ಧಾರ ಆಗಿಲ್ಲ. ಇದನ್ನೆಲ್ಲ ಮಾಡಿದ್ದು ನಾನು ಮಾತ್ರ, ಅದನ್ನ ಮರಿಬೇಡ. ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ? ನಾನೇನು ಗತಿ ಇಲ್ಲದೆ ಬಂದಿಲ್ಲ. ಎಲ್ಲ ಇದ್ದು ನಿನಗೋಸ್ಕರ ಎಲ್ಲ ಬಿಟ್ಟು ಬಂದೋಳು ನಾನು. ನನ್ನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತೀಯ? ನಾಚಿಕೆ ಆಗಲ್ವಾ ನಿನಗೆ? ನಿನಗೆ ಈ ಥರ ಎಲ್ಲ ಮಾತಾಡಕ್ಕಾದ್ರೂ ಮನ್ಸು ಹೇಗೆ ಬರುತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.